ಪಟ್ಟಣ, ಹಾಸನ ಮತ್ತು ಮಂಡ್ಯ ಜಿಲ್ಲೆಯ ಗಡಿ ಗ್ರಾಮವಾದ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿಯ ತುಳಸಿ ಗ್ರಾಮದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಶ್ರೀ ಬಸವೇಶ್ವರ ದೇವಸ್ಥಾನ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ನಂತರ ಮಾತನಾಡಿದ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿರವರು, ಪ್ರತಿಯೊಂದು ಗ್ರಾಮದಲ್ಲೂ ಸಹ ಪ್ರೀತಿ, ಸಹೋದರತ್ವ ಬಾಳ್ವೆ ಮಾಡಬೇಕು. ಎಲ್ಲಾ ಗ್ರಾಮಸ್ಥರು ಒಂದೇ ಎಂಬ ಭಾವನೆಯಿಂದ ಸಹಜೀವನವನ್ನ ಮಾಡಬೇಕು. ಇಂತಹ ಐತಿಹಾಸಿಕ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿಕೊಂಡು ಎಲ್ಲಾ ಗ್ರಾಮಸ್ಥರು ಒಗ್ಗಟ್ಟಿನಿಂದ ಸ್ನೇಹಮಯಿ ಜೀವನವನ್ನ ನಡೆಸಬೇಕು ಎಂದು ಸಲಹೆ ನೀಡಿದರು. ನಮ್ಮ ಕಾಂಗ್ರೆಸ್ ಸರ್ಕಾರವು ಯಾವುದೇ ತರಹದ ಪಕ್ಷ ಭೇದ, ಜಾತಿ ಭೇದ ಮಾಡದೆ ಪ್ರತಿಯೊಂದು ಮನೆಗೂ 5 ಗ್ಯಾರಂಟಿಗಳನ್ನು ತಲುಪಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರವು ಸರ್ವರಿಗೂ ಅನುಕೂಲವಾಗುವ ಪಂಚ ಯೋಜನೆಗಳನ್ನು ಜಾರಿ ಮಾಡುವ ಮೂಲಕ ಬಡವರ ಪರವಾಗಿದ್ದೇವೆ ಎಂಬುದನ್ನು ಕಾರ್ಯರೂಪಕ್ಕೆ ತರಲಾಗಿದೆ ಎಂದು ನುಡಿದರು. ವಿನಾಯಕ ಕಳಸ ಮಹಾ ಕುಂಭಾಭಿಷೇಕ ಬಹಳ ವಿಜೃಂಭಣೆಯಿಂದ ಕಳೆದ ನಿನ್ನೆಯಿಂದ 3 ದಿವಸದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಬಹಳ ಗ್ರಾಮದ ಅಭಿಮಾನ, ಒಗ್ಗಟ್ಟು, ನಿಮ್ಮೆಲ್ಲರ ಶ್ರದ್ಧೆ, ದೇವರ ಮೇಲೆ ಇರ್ತಕ್ಕಂಥ ಭಕ್ತಿ ನೋಡಿ ನನಗೆ ಭಾಳ ಸಂತೋಷ ಆಯಿತು. ಅದರಲ್ಲೂ ಯುವಕರು ನನಗೆ ಬರಲೇಬೇಕು ಅಂತೇಳಿ ಹೇಳಿದರು. ನನಗೆ ಈಗ 1 ವಾರ ಆಗಿದೆ ಕಣ್ಣು ಆಪರೇಷನ್ ಆಗಿ. 15 ದಿವಸ ಕಡಿಮೆ ಅಂದ್ರೂ ಬಿಸಿಲಿಗೆ ಮತ್ತು ಧೂಳಿಗೆ ಹೋಗಬಾರ್ದು ಅಂತ ಹೇಳಿದರು. ಸೊ ಆದರೂ ಬಂದೇ, ಬಟ್ ನೀವೇ ಕಡಿಮೆ ಇಲ್ಲ. ಎಷ್ಟು ಹೇಳಿದ್ರು ಹೂವು ಅಲ್ಲಿರ್ತೀರಾ, ಪಟಾಕಿ ಅಲ್ಲಿ ಹೊಡಿತೀರಾ. ಸುರೇಶನ್ಗೆ ಬೈದು ಸಾಕಾಯಿತು, ಅವನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸಾಕಾಯಿತು. ಏನು ಮಾಡೋದು, ನೀವು ಖುಷಿ ಇರೋದನ್ನು ಬಿಡೋಲ್ಲ. ಸೊ ಹಾಗಾಗಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಾ. ಬಟ್ ಒಂದು, ನಾವೆಲ್ಲರೂ ದೇವರ ಪೂಜೆ ಮಾಡ್ತೀವಿ, ಅಲ್ಲಿ ಗಾದೆ ಹೇಳಿದಂಗೆ ಆಗಬಾರ್ದು.